ಇರುವಾಗ ಮನೆ ಜವಾಬ್ದಾರಿ ಅಂತಿದ್ದಾಗ ಅದೇ ಹೀಗೆ ಫಂಕ್ಷನ್ನೋ ಇನ್ನೊಂದು ಮತ್ತೊಂದು ಬಂದಾಗ ನಾವು ಒಂದು ಸ್ಟ್ರಕ್ಚರ್ ಒಳಗೆ ಇಷ್ಟಿಷ್ಟು ಗ್ರಾಮ್ ಹಿಂಗೆ ತಿನ್ನೋದು ಅದೆಲ್ಲ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್ಗಳಿಗಾಗತ್ತೆ. ಯಾಕೆ? ಯಾಕಂದರೆ ಅವ್ರಿಗೆ ಅದನ್ನ ಅಳತೆ ಮಾಡಿ ತಿನ್ಸೋಕ್ಕೆ ಒಬ್ರು ಇರ್ತಾರೆ. ದಿನ ಅವರದೆಲ್ಲ ಟೆಸ್ಟ್ ಮಾಡಿ ಇವರಿಷ್ಟು ತಿನ್ನಬೇಕು, ಹೀಗೆ ತಿನ್ನಬೇಕು, ಇಷ್ಟಿಷ್ಟು ಗ್ರಾಮು ಇದನ್ನು ತಿನ್ನಬೇಕಂತ ಒಬ್ಬರು ಮಾಡ್ಕೊಡೋಕ್ಕೆ ಇರ್ತಾರೆ. ಬಟ್ ನಮಗಿರೋವಂತಹ ಸ್ಟ್ರೆಸ್ಸಲ್ಲಿ, ಮೂಡ್ ಸ್ವಿಂಗ್ಸ್ಗಳಲ್ಲಿ, ಮನೇಲಿರೋ ಜವಾಬ್ದಾರಿಗಳಲ್ಲಿ, ಮತ್ತು ಮಕ್ಕಳು, ಮನೇಲಿರೋ ಹಿರಿಯರು, ಅವರ ಆರೋಗ್ಯದಲ್ಲಾಗೋ ಏರುಪೇರು, ಇದೆಲ್ಲ ನಮ್ಮ ಫುಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ? ಇಟ್ಸ್ ನಾಟ್ ಲೈಕ್ ನನ್ನ ಫುಡ್ಡು ಅಷ್ಟೊತ್ತಿಗೆ ಅಳತೆ ಮಾಡಿ ಇವ್ರು ತಿನ್ನಿಸ್ತಾರೆ ಅಂತಲ್ಲ. ನಮ್ಮ ಫುಡ್ ಅನ್ನೋದು ಈಗ ಇಷ್ಟಾದರೂ ಇದು ವೇರಿಯೇಷನ್ ಆಗಿದೆ. ಯಾಕೆ? ಇದೆಲ್ಲದು ಈಗ ವಾತ 4 ಪಿತ್ತ 4 ಕಫ 3 ನೀವು ನನ್ನ ಹತ್ರ ಬಂದಾಗ ಎಲ್ಲದೂ ಕೂಡ ಬೇಡದಿರೋ ತಿಂದು ಬಂದಿದ್ದಲ್ಲ, ಈ ಎಲ್ಲ ಸನ್ನಿವೇಶಗಳನ್ನ ತಿಂದು ಬಂದಿರೋದು ಅಲ್ವಾ? ಯೋಚನೆ ಮಾಡಿ ಒಮ್ಮೆ. ಈಗ ಅಂಥದ್ದು ಬೇಡದಿರೋವಂಥದ್ದು ಫುಡ್ಡಲ್ಲಿ ಅಂತಹ ಬೇಡದಿರೋಂಥ ಚಟ ಏನು ಮಾಡ್ತಿದ್ವಿ ನಾವು? ಇಷ್ಟೆಲ್ಲ ವೇರಿಯೇಷನ್. ಈಗ 5ರಲ್ಲಿ 4 ವಾತ ಹಾಳಾಗಿದೆ, 5ರಲ್ಲಿ 4 ಪಿತ್ತ ಹಾಳಾಗಿದೆ ಅಂದರೆ ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ. ನಿಮ್ಗಿಂತ ಎಷ್ಟೆಷ್ಟೋ ಒಟ್ರಾಶಿ ತಿನ್ನೋರಿಲ್ವಾ ಸುತ್ತಮುತ್ತ? ದಿನ ಬೆಳಗಾದರೆ ಆರ್ಡ್ರ್ ಮಾಡಿಕೊಂಡು ಸ್ವಿಗ್ಗಿ ಝೊಮ್ಯಾಟೋದಲ್ಲೇ ಮುಳ್ಕೊಂಡಿರೋರು ಇಲ್ವಾ? ಈ ನಿಮ್ಮದೇ ಅಕ್ಕಪಕ್ಕ ನಿಮ್ಗೆ ಎಷ್ಟೋ ಜನ ಕಾಣ್ಬೋದು ಅಲ್ವಾ? ಸೊ ಅವರಿಗೆಲ್ಲ ಕಂಪೇರ್ ಮಾಡಿದರೆ ಹಾಗೆ ನೀವು ಅಂಥ ದೊಡ್ಡ ತಪ್ಪು ಏನು ಮಾಡಿದ್ದೀರಿ ಅವರೆಲ್ಲ ಮಾಡದಿರುವಂಥದ್ದು? ಇಟ್ಸ್ ನಾಟ್ ಜಸ್ಟ್ ದ್ಯಾಟ್. ನಮ್ಮ ಫುಡ್ಡು ಒಂದು ಪಾರ್ಟ್, ಅದರ ಜೊತೆಯಲ್ಲಿ ನಮ್ಮ ಇಮೋಷನ್ಸು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್, ಆ್ಯಂಡ್ ಅದರಲ್ಲೂ ಎಸ್ಪೆಷಲಿ ಈಗ ಡೆಲಿವರಿ ನಂತರ ಆ ಪ್ರೆಗ್ನೆನ್ಸಿ ಹಾರ್ಮೋನಲ್ ಚೇಂಜಸ್ ನಂತರ ಫೀಡಿಂಗ್ ಟೈಮಿನ ಹಾರ್ಮೋನಲ್ ಚೇಂಜಸ್ ಅದೆಲ್ಲ ಆಗಿ ಸೆಟಲ್ ಡೌನ್ ಆಗುವಂತಹ ನಮ್ಮ ಒಂದಿಷ್ಟು ಮೋಡ್, ನಮ್ಮ ಹಾರ್ಮೋನ್ಸ್ಗಳು, ಇದೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಎಲ್ಲ ಅಂಶಗಳು ಸೇರಿ ಇಷ್ಟು ಹೆಚ್ಚಾಗಿರೋದು, ಗೊತ್ತಾಯ್ತಾ? ಸೊ ಈಗ ಸರಿ ಮಾಡುವಾಗ್ಲೂ ಬರೀ ಫುಡ್ ಒಂದರಿಂದ ಸರಿ ಆಗೋದಲ್ಲ. ಫುಡ್ಡು, ಔಷಧಿಗಳು, ಜೊತೆಯಲ್ಲಿ ಸುತ್ತಮುತ್ತಲ ಸನ್ನಿವೇಶವನ್ನು ನಾವು ಹೇಗೆ ಜೀರ್ಣಿಸ್ಕೊಳ್ತೀವಿ ಅಂತ. ಅದು ಚಿಕ್ಕ ಪುಟ್ಟದೇ ಕಿರಿಕಿರಿ ಆಗಿರ್ಬೋದು, ದೊಡ್ಡ ದೊಡ್ಡ ಅಂಶಗಳಾಗಿರ್ಬೋದು, ಅದನ್ನು ಸಾವಧಾನವಾಗಿ ಜೀರ್ಣಿಸಿಕೊಳ್ಳೋ ಪ್ರಯತ್ನ ಮಾಡಬೇಕು. ಎಲ್ಲ ತಲೆಗೆ ಹಾಕ್ಕೊಂಡು ಅಜೀರ್ಣ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾವ ಕ್ಷಣಕ್ಕೆ ಅಜೀರ್ಣ ಆಗ್ತಿದೆ ಅಂತ ಅನಿಸುತ್ತೆ ಅಂದರೆ ಸಮಥಿಂಗ್ ವಿಚ್ ಇಸ್ ಬಾದರಿಂಗ್ ಯು ಅ ಲಾಟ್, ಅಂದರೆ ನನಗಿನ್ನು ಆಗಲ್ಲ ಇದನ್ನ ಸಹಿಸ್ಕೊಳ್ಳೋಕ್ಕೆ ಅಂತ ಅನಿಸ್ತಿದೆ, ಆ ಕ್ಷಣಕ್ಕೆ ಒಂದು ಸತಿಗೆ ತಡಿ ಒಂಚೂರು ಇದನ್ನ ಜೀರ್ಣಿಸ್ಕೊತೀನಿ ಅಂತ ಶಟ್ ಡೌನ್ ಮಾಡೋದು ನಾವು ಕಲಿಬೇಕು. ಯಾಕಂದರೆ ಭಾವನೆಗಳು ಆಹಾರವೇ. ಏನನ್ನು ನೋಡ್ತೀವಿ ಅದು ಆಹಾರ, ಏನನ್ನು ಕೇಳ್ತೀವಿ ಅದು ಆಹಾರ, ಏನನ್ನು ತಿಂತೀವಿ ಅದಂತೂ ಆಹಾರ ಹೌದೇ ಹೌದು. ಸೊ ಅದನ್ನು ಕಾಳಜಿಲಿ ಇಟ್ಕೋಬೇಕು. ಇನ್ನು ಆಹಾರದಲ್ಲಿ ತುಂಬ ಸಿಂಪಲ್ ಅಂದರೆ ಉಪ್ಪು, ಹುಳಿ, ಖಾರ, ಫ್ರೈಡ್ ಫುಡ್ಡು ಕಮ್ಮಿ ಮಾಡಿದ್ರೆ ಆಯಿತು. ಎನಿವೇ ಸಸ್ಯಾಹಾರಿಗಳೆಲ್ಲ ಅದು ಕಡಿಮೆನೇ ಇರುತ್ತೆ ಅಲ್ವಾ? ಏನು ತುಂಬ ಇರಲ್ಲ. ಬಟ್ ಅದರಲ್ಲೂ ಕೆಲವೊಂದಿಷ್ಟು ನಮ್ಮ ಸ್ಪೆಸಿಫಿಕ್ ರೆಸಿಪಿಗಳಿರುತ್ತಲ್ಲ ವಿಚ್ ರಿಕ್ವೈರ್ ಉಪ್ಪು, ಹುಳಿ, ಖಾರ ಚೆನ್ನಾಗಿರೋದು, ಅಂಥದನ್ನು ಅವಾಯ್ಡ್ ಮಾಡಿದರೆ ಸಾಕು. ಅದು ಹೊರತಾಗಿ ಮಾಮೂಲಿ ತಿನ್ನುವಂಥ ಎಲ್ಲ ಆಹಾರಗಳನ್ನು ಖಂಡಿತ ತಿನ್ಬೋದು, ಏನೂ ತೊಂದರೆ ಇಲ್ಲ. ಬೆಳ್ಳುಳ್ಳಿ ಎಲ್ಲ ಬಳಸಬಾರ್ದು. ಬೆಳ್ಳುಳ್ಳಿಯನ್ನು ಅಪರೂಪಕ್ಕೆ ಅಥವಾ ದಿನದಲ್ಲಿ ಎಲ್ಲೋ ಒಂದೆರಡು ಐಟಮಿಗೆ ಚೂರು ಪಾರ ಅಂತ ಒಗ್ಗರಣೆ ಲೆಕ್ಕದಲ್ಲಿ ಕೊಟ್ಟರೆ ತೊಂದರೆ ಇಲ್ಲ. ಬಟ್ ಬೆಳ್ಳುಳ್ಳಿ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಯಥೇಚ್ಛವಾಗಿ ಬಳಸಬಾರ್ದು. ಬಿಕಾಸ್ ಬೆಳ್ಳುಳ್ಳಿ ಒಂದು ಒಳ್ಳೆಯ ಔಷಧಿ, ಆಹಾರ ಅಲ್ಲ. ಔಷಧಿಯ ರೂಪದಲ್ಲಿ ಈಗ ಏನೋ ಆಗಿತ್ತು, ಆಗ ಬೆಳ್ಳುಳ್ಳಿ ರಸ ತೆಗೆದು ಕೊಟ್ಟರು, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಒಂದು ತಂಬಳಿಯನ್ನು ಕೊಟ್ಟರು, ಆಗ ಅದು ಔಷಧಿಯ ರೂಪದಲ್ಲಿ ಮನೆ ಮದ್ದು ಅಷ್ಟೇ. ಶುಂಠಿ ಪರವಾಗಿಲ್ಲ, ಶುಂಠಿ ಆಹಾರವಾಗಿ ಬಳಸ್ಬೋದು. ಬೆಳ್ಳುಳ್ಳಿ 1-2 ಹಿಕ್ಲು ಒಗ್ಗರಣೆಗೆ ಆ ಥರ ಅಷ್ಟೇ, ಆ ಥರ ಅದು ಎಲ್ರಿಗೆ ಸೇರಿ ಅಷ್ಟು ಇದಾಡುವಾಗ ತೊಂದರೆ ಇಲ್ಲ, ಆಯಿತಾ? ಮತ್ತು ಬೇಕ್ರಿ ಪದಾರ್ಥ, ಬಿಸ್ಕಿಟು, ಬ್ರೆಡ್ಡು, ಬನ್ನು, ಟೋಸ್ಟು, ಎನಿವೇ ನೀವು ಅದೆಲ್ಲ ತಿನ್ನಲ್ಲ ಅಂತ ಅನ್ಕೋತೀನಿ. ಚೂಡುವ ಅಂಥದ್ದೆಲ್ಲ ಬೇಡ, ಚಹಾ ಕಾಫಿ ಬೇಡ, ಮನೆಗೆ ಬೇಡ, ಪುರಿ ಒಗ್ಗರಣೆ ಅದೆಲ್ಲ ಬೇಡ ಅಂಥದ್ದೆಲ್ಲ ಬೇಡವೇ ಬೇಡ. ಫ್ರೈಡ್ ಐಟಮ್ಸ್ ಇನ್ನೊಂದು 45 ದಿನ ಬೇಡ. ಹಾಗಾಗಿ ನೀವೆಲ್ಲೇ ಹೋದ್ರೂ ಟ್ರಾವೆಲ್ ಅನಿವಾರ್ಯ ಆದ ಪರಿಸ್ಥಿತಿಯಲ್ಲಿ ಇಡ್ಲಿಯನ್ನು ತೊಗೊಳ್ಳಿ. ಕಂಪ್ಯಾರಿಟಿವ್ಲಿ ಅದು ಎಲ್ಲ ಕಡೆ ಫ್ರೆಶ್ ಆಗಿ ಮಾಡಿರೋದು ಸಿಗೋದು ಅದೊಂದು ಇಡ್ಲಿ, ಅಥವಾ ಕಿಚಡಿ ತೊಗೊಳ್ಳಿ. ಹಾಗೆ ಇನ್ನು ಏನಾದರೂ ಫಂಕ್ಷನಿಗೆ ಹೋದರೂ ಅಲ್ಲಿ ಅನ್ನ ತೊವೆ ಅಥವಾ ಅನ್ನ ಸಾಂಬಾರಂತೂ ಯೂಶ್ವಲಿ ಇದ್ದೇ ಇರುತ್ತೆ ನಮ್ಮಲ್ಲಿ. ಆದಷ್ಟು ಹಾಕ್ಕೊಳ್ಳುವಾಗ ಅದನ್ನಷ್ಟೇ ಇದು ಮಾಡಿ ಹಾಕ್ಕೊಳ್ಳಿ. ಹೌದು, ಫಂಕ್ಷನಿಗೆ ಹೋದಲ್ಲಿ ಯಾವುದೇ ಕಾರಣಕ್ಕೂ ಫ್ರೈಡ್ ಐಟಮ್ಸ್ ಆಗಲಿ ಅಲ್ಲಿರೋ ಸ್ವೀಟ್ಸ್ಗಳಾಗಲಿ ಮುಟ್ಟಬೇಡಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಫಂಕ್ಷನ್ಸಿಗೆ ಬರೋದ್ರದ್ದು ಕ್ವಾಲಿಟಿ ಚೆನ್ನಾಗಿರಲ್ಲ, ಯಾಕಂದರೆ ಬಲ್ಕಲ್ಲಿ ಆರ್ಡರ್ಸ್ ತೊಗೊಂಡಿರ್ತಾರೆ ಅಂತಂದು ಮುಟ್ಟಕ್ಕೆ ಹೋಗ್ಬೇಡಿ. ಹಾಗೇನಾದರೂ ಅಪರೂಪಕ್ಕೆ ಸಿಹಿ ತಿನ್ಬೇಕಂತ ಅನಿಸಿದ್ರೆ ಅಥವಾ ಏನೋ ಚಟ್ಪಟ ತಿನ್ಬೇಕಂತ ಅನಿಸಿದ್ರೆ ಮನೇಲೇ ಮಾಡಿ ಅಪರೂಪಕ್ಕೊಮ್ಮೆ ತಿನ್ನಿ. ಹೊರಗಡೆ ಅಂತೂ ಬೇಡವೇ ಬೇಡ. ಇನ್ನು 45 ದಿನ ಮುಟ್ಟಕ್ಕೆ ಹೋಗ್ಬೇಡಿ, ಯಾಕಂದರೆ ಇಷ್ಟು ದಿನ ಇಲ್ಲಿ ನೀವು ಮಾಡಿದ ತಪಸ್ಸೆಲ್ಲ ವೇಸ್ಟ್ ಆಗಿಬಿಡುತ್ತಾಗ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಚಹಾ ಕಾಫಿ ಕುಡಿಬೇಡಿ, ಇಲ್ಲ ಆಯ್ತಲ್ಲ, ಒಳ್ಳೇದಾಯಿತು. ಕೋಲ್ಡ್ ಡ್ರಿಂಕು, ಜ್ಯೂಸು, ಐಸ್ ಕ್ರೀಮ್ಗಳು ಅದು ಬೇಡ, ಅದು ತೊಗೊಳ್ಳೋದೇ ಇಲ್ಲ, ಆಯ್ತಲ್ಲ. ಇನ್ನು ಮನೇಲಿ ಬಳಸೋ ಕೆಲವೊಂದು ವೆಜಿಟೇರಿಯನ್ಸಲ್ಲಿ ಯೂಶ್ವಲಿ ಶೇಂಗಾ ಹುರುಳಿ ಬಳಕೆ ಜಾಸ್ತಿ ಇರುತ್ತೆ. ಹುರುಳಿಕಾಳು ಅದು ಒಂದು 45 ದಿನ ನಿಮಗೆ ಬೇಡ. ಹುರುಳಿಕಾಳು ಬೇಡ, ಶೇಂಗಾನು ಬೇಡ ಆಯಿತಾ. ಆಮೇಲೆ ಗಡ್ಡೆಕೋಸು, ಹೂಕೋಸು, ಎಲೆಕೋಸು ಬೇಡ, ಗೆಣಸು
ಆಲೂಗಡ್ಡೆ, ಹಲಸಿನಕಾಯಿ, ಬದನೆಕಾಯಿ ಅದೆಲ್ಲ ಬೇಡ. ಇಷ್ಟು ಬೇಡ. ರಿಫೈನ್ಡ್ ಆಯಿಲ್ ಬೇಡ. ಅದು ಬಳಸಲ್ಲ. ಆಯಿತು. ಹಾಂ, ಬದನೆಕಾಯಿ ಅಪರೂಪಕ್ಕೂ ಒಂಚೂರು 45 ದಿನ ಬೇಡ, ಆಮೇಲೆ ಬಳಸಿ. ಹ್ಮ್. ಇದು ಲೈಫ್ ಟೈಮಿಗಲ್ಲ, ಇದು ಯಾವುದು ಕೂಡ ಲೈಫ್ ಟೈಮಿಗಲ್ಲ, ಜಸ್ಟ್ ಫಾರ್ 45 ಡೇಸ್. ಆಮೇಲೆ ಮೊಳಕೆ ಕಾಳನ್ನು ಹಸಿಯಾಗಿ ತಿನ್ನಬೇಡಿ, ಬೇಯಿಸಿ ಪಲ್ಯ ಥರ ಮಾಡಿದ್ದು ಇದು ಅದು ಅದೇ ಮೇನ್ ಆಗಿರಬಾರ್ದು. ಈಗ ಅದರದ್ದೇ ಉಸುಳಿಯನ್ನೇ ನಾನು ಬ್ರೇಕ್ಫಾಸ್ಟ್ ಆಗಿ ತೊಗೋಬಾರ್ದು. ನಿಮ್ಮ ಊಟದ ಜೊತೆಯಲ್ಲಿ ಹೇಗೆ ಕೋಸಂಬರಿ ಎಷ್ಟು ಹಾಕ್ತಾರೆ ಹೇಳಿ, ಆ ರೀತಿಯಲ್ಲಿ ಅದನ್ನ ಮೊಳಕೆ ಕಾಳಿನ ಪಲ್ಯವನ್ನು ಸ್ವಲ್ಪ ಬಳಸಿದ್ರೆ ತೊಂದರೆ. ಅದನ್ನೇ ಮೇನ್ ಫುಡ್ ಆಗಿ ತಿನ್ನಬಾರ್ದು. ಮತ್ತು ಹಗಲು ನಿದ್ದೆ ಮಾಡಬಾರ್ದು, ರಾತ್ರಿ ಜಾಗರಣೆ ಮಾಡಬಾರ್ದು. ಬಟ್ ಮಕ್ಕಳಿಂದ ಕೆಲವೊಮ್ಮೆ ಅನಿವಾರ್ಯ ಆಗುತ್ತೆ, ದಟ್ಸ್ ಓಕೆ. ಆಗ ಏನಾದರೂ ರಾತ್ರಿ ಇವರು ಸ್ವಲ್ಪ ಎಚ್ಚರ ಇರೋ ಪರಿಸ್ಥಿತಿ ಅನಿವಾರ್ಯತೆ ಬಂದರೆ ಆವಾಗ ಹಗಲಿಗೆ ಸ್ವಲ್ಪ ರೆಸ್ಟ್ ಮಾಡಿ, ತೊಂದರೆ ಇಲ್ಲ. ಅದರ್ವೈಸ್ ಇನ್ನು ನಾರ್ಮಲ್ ರೂಟೀನಲ್ಲಿ ಹಗಲು ನಿದ್ದೆ ಬೇಡ ಆಯಿತಾ. ಮನೆಯಲ್ಲೇ ಮಾಡಿದ ಮೊಸರು ತಿನ್ನೋದಾದರೆ ಮಾತ್ರ ಮೊಸರು ತಿನ್ನಿ, ಇಲ್ಲಾಂದರೆ ಬೇಡ. ಅದು ಮಧ್ಯಾಹ್ನದ ತಾಜಾ ಮೊಸರಾಗಿರಬೇಕು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಜಾವದಲ್ಲಿ ನೀವು ಹೆಪ್ಪಾಕಿದ್ರೆ ಮಧ್ಯಾಹ್ನ ಇನ್ನು ಸಿಹಿ ಮೊಸರು ಇರುತ್ತೆ, ಅದು ಮಾತ್ರ ತಿನ್ಬೋದು. ನಿನ್ನೆ ಹೆಪ್ಪಾಕಿದ್ದು ಮನೇಲೇ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಅದು ಬೇಡ. ಆಮೇಲೆ ವೆಜ್ಜೇ ಆಗಲಿ ನಾನ್ ವೆಜ್ ಆಗಲಿ ಫ್ರೈಡ್ ಫುಡ್ ಬೇಡ ನಮಗೆ. ಪುರಿ ಅಥವಾ ಚಪಾತಿ ಚೆನ್ನಾಗಿ ಎಣ್ಣೆ ಹಾಕಿ ಕಾಯಿಸಿರೋದು ಅಂಥದ್ದೆಲ್ಲ ಬೇಡ.